ಹಲೋ ಗೈಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯುವಾನಿಧಿ ರಿಲೇಟೆಡ್ 4 ಅಪ್ಡೇಟ್ಸ್ನ ನಿಮಗೆ ಹೇಳಬೇಕು. ಇದು ಓಲ್ಡ್ ಅಪ್ಲಿಕೆಂಟ್ಸ್ ಆ್ಯಂಡ್ ನ್ಯೂ ಅಪ್ಲಿಕೆಂಟ್ಸ್ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಾಂತಂದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನರು ಫೆಬ್ರವರಿ ಅಮೌಂಟ್ ಪೆಂಡಿಂಗ್ ಇದೆ, ಜಾನ್ವರಿ ಅಮೌಂಟ್ ಯಾವಾಗ ಬರುತ್ತೆ, ನಮ್ಮದು ಸ್ಟೇಟಸ್ ಈ ಥರ ತೋರಿಸ್ತಾ ಇದೆ, ಆ ಥರ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ದೀರಾ. ಆಲ್ರೆಡಿ ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೂ ಕೂಡ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಪೂರ್ತಿ ವಿಡಿಯೋ ನೋಡಿಲ್ಲ ಅಂತ ಅರ್ಥ. ಓಕೆ, ಇವಾಗ ಬನ್ನಿ, ಇವಾಗ ಈ 4 ಏನು ಅಂತ ಒಂದೊಂದಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಇವಾಗ ಹೈಯರ್ ಸ್ಟಡೀಸ್ ಅಂತ ಯಾರಿಗೆಲ್ಲ ತೋರಿಸ್ತಾ ಇದೆ ಸ್ಟೇಟಸಲ್ಲಿ, ಸೊ ಹೆದರೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಇವಾಗ ಈ ಸೇವಾ ಸಿಂಧು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಗೌರ್ಮೆಂಟ್ ಕೆಲಸ ನಿಮಗೆ ಗೊತ್ತಿರ್ಬೋದು, ಯಾವುದು ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಸೇಮ್ ಈ ಸೇವಾ ಸಿಂಧು ಅಂತೂ ಹೇಳೋಕ್ಕೆ ಹೋಗಬೇಡಿ, ವೆಬ್ಸೈಟ್ ಒಂದು ದಿವಸನೂ ಕರೆಕ್ಟ್ ಮಾಡೋದೇ ಇಲ್ಲ. ಯಾವಾಗ ಮಾಡ್ತಾರೋ ಯಾವಾಗಿಲ್ಲ ಅದು ದೇವರಿಗೆ ಗೊತ್ತು. ಬಟ್ ತುಂಬಾ ಅಂದರೆ ತುಂಬಾ ಟೆಕ್ನಿಕಲ್ ಇಶ್ಯೂಸ್ ಆಗಿರುತ್ತೆ ಇದರಲ್ಲಿ. ಹೈಯರ್ ಸ್ಟಡೀಸ್ ಬಂದಿದೆ ಅಂತಂದ್ರೂ ಕೂಡ ನೀವು ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಆಲ್ವೇಸ್ ಎಲ್ಲ ತುಂಬ ಜನರಿಗೆ ಈ ಥರ ಸ್ಟೇಟಸ್ ತೋರಿಸುತ್ತೆ, ಬಟ್ ಅಗೇನ್ ದೇ ವಿಲ್ ರಿಸೀವ್ ದೇರ್ ಅಮೌಂಟ್. ಓಕೆನಾ? ಸೊ ನೀವು ಕೂಡ ಇದ್ರ ಅವಶ್ಯಕತೆ ಇಲ್ಲ. ಹೈಯರ್ ಸ್ಟಡೀಸ್, ಟ್ಯಾಕ್ಸ್ ಪೇಯರ್ ಈ ಥರ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡಿ. ಬಿಕಾಸ್ ನೀವೇನಾದರೂ ನಿಜವಾಗ್ಲೂ ಹೈಯರ್ ಸ್ಟಡೀಸ್ GST ಪೇಯರ್ಸ್ ಇದ್ದರೆ ನಿಮಗೆ ದುಡ್ಡು ಬರೋದಿಲ್ಲ. ಬಟ್ ನೀವಿಲ್ಲ, ಸ್ಟಿಲ್ ನಿಮಗೆ ಆ ಥರ ತೋರಿಸ್ತಾ ಇದೆ ಅಂತಂದರೆ ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಕೌಶಲ್ ಕಾರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಯುವಾನಿಧಿ ಹೋಲ್ಡರ್ಸ್ ಎಲ್ಲರೂ ಜಾಬ್ಗೆ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಬಿಕಾಸ್ ನೀವು ಜಾಬ್ ಮಾಡಲೇಬೇಕು ಗೈಸ್. ಜಾಬ್ ಇಲ್ಲ ಅಂತಂದರೆ ಬೇರೆ ಆಪ್ಷನ್ನೇ ಇಲ್ಲ. ಓಕೆನಾ? ಮುಂದೆ ಜೀವನ ಮಾಡಬೇಕು ಅಂತಂದ್ರೂ ಕೂಡ ಜಾಬ್ ಇಂಪಾರ್ಟೆಂಟ್. ಸೊ ಇವಾಗ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ. ಬಟ್ ಗೌರ್ಮೆಂಟ್ ಸಿಗಲಿಲ್ಲ ಅಂತಂದ್ರೂ ಕೂಡ ಪ್ರೈವೇಟಲ್ಲಿ ಸಾಕಷ್ಟು ಜಾಬ್ಸ್ಗಳು ಬಿಡ್ತಾರೆ. ಸೊ ಈ ಒಂದು ಕೌಶಲ್ ಕಾರಲ್ಲಿ ನೀವೇನಾದರೂ ರಿಜಿಸ್ಟರ್ ಆದರೆ ಅಂತಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಯಾವ್ಯಾವ ಕಂಪ್ನಿಯಲ್ಲಿ ವೇಕೆನ್ಸೀಸ್ ಇದ್ದಾವೆ, ಏನಿದೆ ಎಲ್ಲನೂ ಅಲ್ಲಿ ಹೇಳಿರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಆರಾಮಾಗಿ ಆ ಒಂದು ವೆಬ್ಸೈಟ್ ಥ್ರೂನೇ ಜಾಬ್ ಕೂಡ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಪ್ರೈವೇಟ್ ಜಾಬ್ಸ್ಗೆ ಒಂದು ಕೌಶಲ್ ಕಾರಲ್ಲಿ ರಿಜಿಸ್ಟರ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಈ ಯುವಾನಿಧಿ ಹೋಲ್ಡರ್ಸ್ಗೆ ಅಂತಾನೆ ಈ ಒಂದು ವೆಬ್ಸೈಟ್ನ ಮಾಡಿರೋದು. ಬಿಕಾಸ್ ಯುವಾನಿಧಿ ಹೋಲ್ಡರ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಡಿಗ್ರಿ ಎಲ್ಲ ಓದಿರ್ತೀರ. ಸೊ ಜಾಬ್ 100% ಬೇಕೇ ಬೇಕು ಅಂತ ಹೇಳಿ ಈ ಒಂದು ವೆಬ್ಸೈಟ್ನ ತೆಗೆದಿರೋದು. ಓಕೆನಾ? ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಯುವಾನಿಧಿ ಹೋಲ್ಡರ್ಸ್ಗೆ ನೀವು ಅಮೌಂಟ್ಗೋಸ್ಕರನೇ ಇಲ್ಲಿ ವೆಬ್ಸೈಟ್ ಅಂದರೆ ರಿಜಿಸ್ಟರ್ ಆಗಬೇಕು ಅಂತಂದರೆ ಅಫ್ಕೋರ್ಸ್ ನೀವು 6 ಮಂತ್ಸ್ ಆಗಿದೆ ಅಪ್ಲೈ ಮಾಡಿ ಯುವಾನಿಧಿ ಸ್ಕೀಮ್ಗೆ ಅಂತಂದರೆ ನೀವು ಅಪ್ಲೈ ಮಾಡಿ. ಸೊ ದಟ್ ನಿಮಗೆ ಈ ಅಮೌಂಟ್ ಕೂಡ ಕಂಟಿನ್ಯೂಸ್ ಆಗಿ ರಿಸೀವ್ ಆಗುತ್ತೆ. ಓಕೆನಾ? ಸೊ ಇದು ಕೌಶಲ್ ಕಾರ್ದು ಬಗ್ಗೆ ಆಯಿತು. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳಿ. ಆ್ಯಂಡ್ ಅದರಲ್ಲೂ ಕೂಡ ಆಧಾರ್ ತಗೊಳ್ತಾ ಇಲ್ಲ ಅಂತ ಕಾಮೆಂಟ್ಸ್ ಮಾಡಿದ್ದೀರಿ. ಸೊ ಆಧಾರ್ ತಗೊಂಡ್ರೆ ಹಾಕಿ, ಇಲ್ಲ ಅಂತಂದರೆ ಕೆಳಗಡೆನೇ ಸ್ಕಿಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಸ್ಕಿಪ್ ಮಾಡಿಕೊಂಡು ನೀವು ಮುಂದಿನ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಆಧಾರ್ ಕಾರ್ಡ್ ಇರಲೇಬೇಕು ಅಂತ ಏನೂ ಇಲ್ಲ. ಓಕೆನಾ? ಸೊ ಇವಾಗ ಬನ್ನಿ, ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೇಳ್ತಾ ಇದ್ರಿ. ನೀವೇನಾದರೂ ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ ಅಂತಂದರೆ ಮೊದಲೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತಂದರೆ ನೀವು ಅಪ್ಲೈ ಮಾಡಿ 180 ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಅಂತ ಅವಕಾಶ ಇತ್ತು. ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ. 1 ತಿಂಗಳು ಆದರೂ ಸಾಕು ನೀವು ಸೆಲ್ಫ್ ಡಿಕ್ಲರೇಷನ್ನ ಹಾಕಬಹುದು. ಓಕೆ? ಸೊ ನೀವು 3 ತಿಂಗಳು 180 ಡೇಸ್ ಕಂಪ್ಲೀಟ್ ಆಗಬೇಕಂತಾನೆ ಇಲ್ಲ. ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬಂದರೆ ನೀವು ಹಾಕಿ. ಬಿಕಾಸ್ ಒಬ್ಬೊಬ್ಬರಿಗೆ 1 ತಿಂಗಳಿಂದನೇ ಸೆಲ್ಫ್ ಡಿಕ್ಲರೇಷನ್ ಹಾಕಕ್ಕೆ ಬರ್ತಾ ಇದೆ, ಇನ್ನೊಬ್ಬೊಬ್ಬರಿಗೆ 2 ತಿಂಗಳಿಂದ ಸೆಲ್ಫ್ ಡಿಕ್ಲರೇಷನ್ ಹಾಕ್ತಾ ಬರ್ತಾ ಇದೆ. ಸೊ ನೀವು ಚೆಕ್ ಮಾಡ್ತಾ ಇರಿ. ನಿಮ್ಗೇನಾದರೂ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬಂತು ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಹಾಕಿ. ದಿಸ್ ಇಸ್ ಫಾರ್ ನ್ಯೂ ಅಪ್ಲಿಕೆಂಟ್ಸ್. ಓಕೆ? ಸೊ ಬರಲಿಲ್ಲ, ಅಲ್ಲಿ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಇನ್ನೂ ಓಪನ್ ಆಗಿಲ್ಲ ಅಂತ ಅರ್ಥ. ಬಟ್ ಆಧಾರ್ ಡೀಟೇಲ್ಸ್ ಎಲ್ಲ ಅಲ್ಲಿ ಫೆಚ್ ಆಗ್ತಾ ಇದೆ ಅಂತಂದರೆ ನೀವು ಈ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಕೂಡ ಕಂಪ್ಲೀಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ಮಂತಿಂದ ನೀವು ಕೂಡ ಅಮೌಂಟ್ ರಿಸೀವ್ ಮಾಡ್ಕೊಳ್ತೀರಾ. ಇದು ಬಂದುಬಿಟ್ಟು ನ್ಯೂ ಅಪ್ಲಿಕೆಂಟ್ಸ್ಗೆ ನಾನು ಹೇಳ್ತಾ ಇರೋದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ. ಸೊ ಇವಾಗ ಬನ್ನಿ, ಇಲ್ಲಿ ಇನ್ನೊಬ್ರು ಮ್ಯಾಮ್ ಯುವಾನಿಧಿ ಸ್ಟೇಟಸಲ್ಲಿ ಹೈಯರ್ ಎಜುಕೇಷನ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ. ಸೊ ನೀವೇನಾದರೂ ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ ಅಂತಂದರೆ ನೀವು ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲೇಬೇಕು ಗೈಸ್. ನೀವು ಏನೋ ಅಪ್ಲೈ ಅದು ಮಾಡಿರ್ತೀರ, ಸ್ಕೀಮ್ಗೆ ಅಪ್ಲೈ ಮಾಡಿರ್ತೀರ. ಅಪ್ಲೈ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು DDPO ಆಫೀಸ್ಗೆ ಹೋಗಿ ವೆರಿಫೈನ ಮಾಡಿಸ್ಬೇಕು. ಆವಾಗ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೇಂಜ್ ಆಗುತ್ತೆ. ಲೈಕ್ ಅಪ್ಲಿಕೇಶನ್ಸ್ ಅಪ್ರೂವ್ಡ್ ಈ ಥರ ಬರುತ್ತೆ. ಸೊ ಆವಾಗ ನೆಕ್ಸ್ಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಹೋಗಬೇಕು, ಅಮೌಂಟ್ ಎಲ್ಲ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ನಾನು ಈ ಒಂದು ಯುವಾನಿಧಿ ಸ್ಕೀಮ್ ಏನು ಕಸ್ಟಮರ್ ಕೇರ್ ಇದೆ ಅಲ್ವಾ, ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ಬೇಕು ಅಂತಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದ್ಸಲ ವಿಚಾರಿಸ್ಕೊಳ್ಳಿ. ಸೊ ಏನು ಪ್ರಾಬ್ಲಮ್ ಇದೆ ಏನಿಲ್ಲ ಅಂತ. ನಿಮ್ಮ ಪ್ರಾಬ್ಲಮ್ಸ್ ನೀವು ಒಬ್ಬರೇ ಪರ್ಸ್ನಲ್ ಆಗಿ ಹೇಳಿದರೆ ನಿಮ್ಮ ಒಂದು ಅಕೌಂಟ್ ನಂಬರ್ನ ತೊಗೊಂಡ್ಬಿಟ್ಟು ಅವರು ಏನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ಸೊ ಈ ಕಸ್ಟಮರ್ ಕೇರ್ ನಂಬರ್ನ ಅವರು ಮಾಡಿದ ತಕ್ಷಣ ರಿಸೀವ್ ಮಾಡೋದಿಲ್ಲ.
ಟೈಮ್ ತೊಗೊಳ್ತಾರೆ. ನಾನು ಮಾರ್ನಿಂಗಿಂದ ಟ್ರೈ ಮಾಡಿದರೂ ಕೂಡ ಒಂದೊಂದು ದಿವಸ ರಿಸೀವ್ ಮಾಡ್ತಾರೆ, ಇಲ್ಲ ಒಂದೊಂದು ದಿವಸ ರಿಸೀವೇ ಮಾಡೋದಿಲ್ಲ. ಸೊ ಈ ಥರ ಆಗುತ್ತೆ. ಯಾವಾಗ ರಿಸೀವ್ ಮಾಡ್ತಾರೆ ಅವಾಗ ನಾನು ಯುವಾನಿಧಿ ಇದೇನೇ ನೀವು ಡೌಟ್ಸ್ ಕೇಳಿರ್ತೀರಲ್ವ, ಅದು ಅವ್ರ ಜೊತೆ ಆನ್ಸರ್ಸ್ನ ಸೊಲ್ಯೂಷನ್ಸ್ನ ತೊಗೊಂಡು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು ನಾನು ಇಷ್ಟು ದಿವಸ. ಆ್ಯಂಡ್ ಮುಂದೆ ಕೂಡ ಹಾಗೆ ತಿಳಿಸ್ತೀನಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಗೈಸ್. ಓಕೆ, ಯುವಾನಿಧಿ ಅವರು ಡಿಪಾರ್ಟ್ಮೆಂಟ್ ಅವರು ಕಾಲ್ ರಿಸೀವ್ ಮಾಡಿದ್ರೆ ತಾನೇ ನಾನು ನಿಮಗೆ ಹೇಳೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲ ಅಂತಂದರೆ ನ್ಯೂಸ್ಗಳು ನೀವು ನೋಡ್ಬೋದು. ನ್ಯೂಸಲ್ಲಿ ಸಮ್ಟೈಮ್ಸ್ ಒಂದೊಂದು ಪರ್ಟಿಕ್ಯುಲರ್ ಟೈಮ್ಗೆ ಒಂದೊಂದು ನ್ಯೂಸ್ ಚಾನಲ್ ಅವರು ಯುವಾನಿಧಿ ರಿಲೇಟೆಡ್ ಕೂಡ ಹೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ವಾಚ್ ನ್ಯೂಸ್ ಚಾನಲ್ ಆಲ್ಸೋ ಫಾರ್ ಯುವಾನಿಧಿ ಅಪ್ಡೇಟ್ಸ್. ಇಲ್ಲ ಅಂತಂದರೆ ನನ್ನ ಒಂದು ಚಾನಲ್ ನೀವು ನೋಡಿದರೆ ಸಾಕು, ಯಾವುದಾದ್ರೂ ಒಂದು ಹೊಸ ಹೊಸ ಅಪ್ಡೇಟ್ಸ್ ಬಂದಾಗ ಏನಾದರೂ ಚೇಂಜಸ್ ಆ ಥರ ಮಾಡಿದರೂ ಕೂಡ ನನ್ನ ಚಾನಲಲ್ಲಿ ನಿಮಗೆ ಅಂದರೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ? ಸೊ ಇವಾಗ ಬನ್ನಿ, ತುಂಬ ಜನರು ಏನಪ್ಪ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಬಿಕಾಸ್ ಇವಾಗ ಏಪ್ರಿಲ್ ಬಂತಲ್ವ, ಮಾರ್ಚ್ ತಿಂಗಳದ್ದು ಕೂಡ ಅಮೌಂಟ್ ಕೇಳ್ತಾ ಇದ್ದೀರಾ, ಯಾವಾಗ ಬರುತ್ತೆ ಅಂತ. ಸೊ ಡಿಪಾರ್ಟ್ಮೆಂಟ್ಗೆ ನಾನು ಕೇಳಿದೆ. ನಾನು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ವಿಡಿಯೋ ಪೂರ್ತಿಯಾಗಿ ನೋಡಿಲ್ಲ ಅಂತ ಅನಿಸುತ್ತೆ. ಓಕೆನಾ? ಸೊ ನಾನು ಜನವರಿ ಅಂತೂ ಎಲ್ರಿಗೂ ಬಂದಿದೆ ಆಲ್ಮೋಸ್ಟ್, ಏನು ಸ್ವಲ್ಪ ಜನರಿಗೆ ಮಾತ್ರ ಬಂದಿಲ್ಲ ಅಷ್ಟೇ. ಫೆಬ್ರವರಿ ಕೂಡ ಇನ್ನೂ ಯಾರಿಗೂ ಬಂದಿಲ್ಲ, ಹೌದಲ್ವಾ? ಆ್ಯಂಡ್ ಮಾರ್ಚ್ ಅಂತೂ ನೀವು ಕೇಳೋಕ್ಕೆ ಹೋಗಬೇಡಿ, ಮಾರ್ಚ್ ತಿಂಗಳು ಇನ್ನೂ ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಜಾನ್ವರಿ ಆ್ಯಂಡ್ ಫೆಬ್ರವರಿ ತಿಂಗಳದೇ ತುಂಬ ಜನರದ್ದು ಅಮೌಂಟ್ ಪೆಂಡಿಂಗ್ ಇದೆ. ಆ್ಯಂಡ್ ಶೀಟ್ ಕೂಡ ಇನ್ನೂ ಫೈನಲೈಸ್ ಮಾಡಿಲ್ಲ ಅವರು. ಸೊ ಈ ವಾರದಲ್ಲಿ ನಾವು ಶೀಟ್ ಫೈನಲೈಸ್ ಮಾಡ್ತೀವಿ, ಅಂದರೆ ಯಾರ್ಯಾರಿಗೆ ಅಮೌಂಟ್ ಬರಬೇಕು, ಯಾರ್ಯಾರು ಪೆಂಡಿಂಗ್ ಇದೆ ಅವ್ರದ್ದೆಲ್ಲ ಲಿಸ್ಟ್ ಕಳಿಸ್ತೀವಿ. ಸೊ ಕಳಿಸಿದಾದ್ಮೇಲೆ ನಿಮ್ಮ ಒಂದು ಸ್ಟೇಟಸ್ ಇವಾಗ DBT ಪೋಸ್ಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇವಾಗ DBT ಪ್ರೊಸೆಸ್ಡ್ ಆಗಬೇಕು. ಸೊ DBT ಪ್ರೊಸೆಸ್ಡ್ ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಅರ್ಥ. DBT ಪೋಸ್ಟ್ ಅಂದರೆ ಬರುತ್ತೆ ಅಂತ ಅರ್ಥ. ಓಕೆ, ಸೊ ಜಾನ್ವರಿ ಆ್ಯಂಡ್ ಫೆಬ್ರವರಿ ತಿಂಗಳದಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡಿ, ಈ ತಿಂಗಳು ಅಮೌಂಟ್ ಬರುತ್ತೆ. ಮಾರ್ಚ್ ಆ್ಯಂಡ್ ಏಪ್ರಿಲ್ ಅಂತೂ ಬಿಡಿ, ಮಾರ್ಚ್ ತಿಂಗಳಂತೂ ಈ ಮಂತ್ ಬರೋದಿಲ್ಲ, ಬಿಕಾಸ್ ಜಾನ್ವರಿ ಆ್ಯಂಡ್ ಫೆಬ್ರವರಿ ತಿಂಗಳದ್ದು ಕ್ಲಿಯರ್ ಮಾಡಿದ ಮೇಲೇ ಅವರು ಮಾರ್ಚ್ ತಿಂಗಳದ್ದು ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಜಾನ್ವರಿ ಆ್ಯಂಡ್ ಫೆಬ್ರವರಿ ಅಮೌಂಟ್ ಬರುತ್ತೆ. ಸೊ ಯಾರಿಗೆಲ್ಲ ಪೆಂಡಿಂಗ್ ಇದೆ 6,000 ಬರುತ್ತೆ, ಜಸ್ಟ್ ಫೆಬ್ರವರಿ ಬರೋರಿಗೆ 3,000 ರೂಪಾಯಿ ಬರುತ್ತೆ. ಓಕೆನಾ? ಸೊ ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಸೊ ವೆಯ್ಟ್ ಮಾಡಿ. ಐ ಹೋಪ್ ಎಲ್ಲನೂ ಡೌಟ್ಸ್ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ನಾನು ಹೇಳಿರುವ ಡೌಟ್ಸ್ ಬಿಟ್ಟು ಬೇರೆ ಏನಾದರೂ ಇದ್ದರೆ ನೀವು ಕಾಮೆಂಟ್ಸ್ ಮಾಡ್ಬೋದು, ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅಂತಂದರೂ ಕೂಡ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ನಿಮ್ಮ ಅಂತಂದರೆ ಏನು ಪ್ರಾಬ್ಲಮ್ ಇದೆ ಅದರದ್ದು ಸೊಲ್ಯೂಷನ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಿ 5 ಮಂತ್ಸ್ ಆಗಿದೆ, ಆದರೂ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದರೆ ಬರ್ತಾ ಇಲ್ಲ. ಸೊ ಈ ಥರ ಅಂತೂ ಆಗಬಾರ್ದು. 5 ಮಂತ್ಸ್ ಆಗಿದೆ ಅಂತಂದರೆ 100% ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರಬೇಕಾಗುತ್ತೆ. ಸೊ ನಾನು ಡಿಪಾರ್ಟ್ಮೆಂಟ್ ಕಾಲ್ ನಂಬರ್ ಹಾಕಿದ್ದೀನಿ ಅಲ್ವಾ, ಸೊ ಅಲ್ಲಿ ಕೇಳಿಕೊಂಡು ಯು ಕ್ಯಾನ್ ಆಸ್ಕ್ ಡಿಪಾರ್ಟ್ಮೆಂಟ್. ಇಲ್ಲ ಅಂತಂದರೆ ನಿಮ್ಮ ಸಮೀಪ ಮನೆ ಹತ್ರ ಏನಾದರೂ ಡಿಪಾರ್ಟ್ಮೆಂಟ್ ಇದ್ದರೆ, ಯುವಾನಿಧಿ ಆಫೀಸ್ ಲೈಕ್ DDPO ಏನಾದರೂ ಆಫೀಸ್ ಇದ್ದರೆ ಯು ಕ್ಯಾನ್ ವಿಸಿಟ್ ಆಫೀಸ್. ಸೊ ಯು ಕ್ಯಾನ್ ಆಸ್ಕ್ ಯುವರ್ ಪರ್ಸನಲ್ ಡೌಟ್ಸ್. ಓಕೆ, ಸೊ ಐ ಹೋಪ್ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.